ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ. ಪುತ್ತೂರಿನ ಸೋಮವಾರ ಸಂತೆ ತೋರಿಸಿದ್ದೇನೆ, ಆದಷ್ಟು ಕವರ್ ಮಾಡಿದ್ದೇನೆ. ಎಲ್ಲ ರೇಟು ಎಲ್ಲ ಹೇಳಿದ್ದೇನೆ ವಿಡಿಯೋದಲ್ಲಿ. ಹೀಗೆ ಇದನ್ನು ಇನ್ನಷ್ಟು ಶೇರ್ ಮಾಡಿ. ಸಾಧಾರಣ ತರಕಾರಿಯ ರೇಟು, ಹಣ್ಣು ಹಂಪಲಿನ ರೇಟು ಎಲ್ಲ ಗೊತ್ತಾಗ್ತದೆ ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಜನ ಕಮ್ಮಿ ಉಂಟು, ಬನ್ನಿ ವ್ಯಾಪಾರ ಮಾಡಿ. ಸೋಮವಾರ ಸಂತೆಯದ್ದು ವಿಡಿಯೋ ಮಾಡಿದ್ದೇನೆ. ಫಸ್ಟ್ ಟೈಮ್ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಸೋಮವಾರ ಸಂತೆಯದ್ದು ವಿಡಿಯೋ ಪುತ್ತೂರಿದ್ದು ತೋರಿಸ್ತಾ ಇದ್ದೇನೆ. ಹಾಗೆ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ. ಇನ್ನಷ್ಟು ಹೊಸ ವಿಷಯದ ಬರ್ತೀವಿ. ಅಲ್ಲಿವರೆಗೆ ಬಿಂದಾಸ್ ಆಗಿ ಚಿಲ್ಲಾಗಿ ಬನ್ನಿ ಜನ ಬನ್ನಿ. ಈಗ ಮತ್ತಿನ್ನು ಎಷ್ಟು 10 ಗಂಟೆಗೆ ರಾತ್ರಿ ಸಂತೆ ಮುಗಿತದೆ, ಸೋಮವಾರ ಸಂತೆ. ನಾನೀಗ ವಿಡಿಯೋ ಈಗ ಅಪ್ಲೋಡ್ ಮಾಡ್ತೇನೆ, ಬೇಗ ವಿಡಿಯೋ ಯೂಟ್ಯೂಬ್ಗೆ ಹಾಕ್ತೇನೆ. ಇಲ್ಲಿಯ ತರಕಾರಿಯ ರೇಟು, ಫ್ರೂಟ್ಸು ಎಲ್ಲ ಇದರದ್ದು ರೇಟು ಆದಷ್ಟು ಹೇಳ್ತೇನೆ, ಎಲ್ಲ ಕವರ್ ಮಾಡಿದ್ದೇನೆ. ಕಮ್ಮಿ ಉಂಟು, ರೇಟು ಸಹ ಕಮ್ಮಿ ಉಂಟು. ಈಗ ಆಗ ಫಸ್ಟಿಗೆ ನಾನು ಮಾತಾಡ್ತೇನೆ ಇವರಲ್ಲಿ. ಅವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿದ್ದೀನಿ. ಎಲ್ಲರೂ ಸಹ ನನ್ನ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ಸಪೋರ್ಟ್ ಮಾಡಿದರು. ರೇಟು ಸಹ ತುಂಬ ಕಮ್ಮಿ ಉಂಟು. ಫ್ರೆಶ್ ತರಕಾರಿ, ಬನ್ನಿ, ಫ್ರೆಶ್ ಹಣ್ಣು ಹಂಪಲು ಉಂಟು, ಎಲ್ಲ ಫ್ರೆಶ್ ಐಟಮ್ಸ್ ಉಂಟು. ಮಾಲ್ ಅಂತ ಅಂಗಡಿಯಲ್ಲಿ 200 ರೂಪಾಯಿ, ಅಂಗಡಿಯಲ್ಲಿ 300 ರೂಪಾಯಿಗೆ ಮೆಣಸು ಮಾರ್ತಾರೆ. ಇಲ್ಲಿ 200 ರೂಪಾಯಿ, 100 ರೂಪಾಯಿ ಕಮ್ಮಿ ಉಂಟು ನೋಡಿ. ಮೆಣಸಿಗೆ 100 ರೂಪಾಯಿ ಕಮ್ಮಿ ಉಂಟು. ಇಲ್ಲಿ ಬನ್ನಿ ಸಹಕರಿಸಿ. ಇನ್ನಷ್ಟು ಸೋಮವಾರ 200 ರೂಪಾಯಿ ಮಾರ್ತಾರೆ, ನಾವು 120 ರೂಪಾಯಿ ಕೊಡ್ತೀವಿ ಕೆಜಿಯಲ್ಲಿ. ಸೋಮವಾರ ಸಂತೆ ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಜನ ಬರುವಾಗೆ ಆಗಲಿ. ಬೆಳ್ಳುಳ್ಳಿ 200 ರೂಪಾಯಿ, ಬೆಳ್ಳುಳ್ಳಿ ನೋಡಿ ಈಗಷ್ಟೇ ಬಂತು ರಿಕ್ಷಾದಲ್ಲಿ. ಇವರಿಗೆ 200 ರೂಪಾಯಿ ಕೆಜಿ, 200 ರೂಪಾಯಿ ಬೆಳ್ಳುಳ್ಳಿ ನೋಡಿ, ಫ್ರೆಶ್ ಚೀಲದಲ್ಲಿ ತುಂಬಿಸಿ ಬರ್ತಾರೆ, ಬಂದು ಅಷ್ಟೇ. ಥ್ಯಾಂಕ್ಸ್, ಆಯ್ತು. ಈಗ ಬರ್ತದೆ ಫುಲ್ಲು ಆಲ್ ಓವರ್ ವರ್ಲ್ಡ್ ಆಲ್ ಇನ್ ಒನ್ ಆಶಿಕ ಇಲ್ಲಿ ಆಲ್ ಇನ್ ಒನ್ ಆಶಿಕ KSHI ಅಂತ. ನಿಮ್ಮ ಊರು? ಇದು ಸೋಮವಾರ ಸಂತೆ ಮೊದಲಿನಷ್ಟು ಜನ ಇಲ್ಲ ಅಂತ ಏನು ಅದರ ಎಫೆಕ್ಟ್ ಸ್ವಲ್ಪ ಅಂಬಾನಿ ಅವರು ಇದ್ದಾರಲ್ಲ ನಮ್ಮ ಇಲ್ಲಿ ರಿಲಯನ್ಸ್ ಸ್ಮಾರ್ಟ್ ಇಲ್ಲಿ ಓಪನ್ ಮಾಡಿ ಸೋಮವಾರ ಸಂತೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಸ್ವಲ್ಪ ವ್ಯಾಪಾರ ಕಮ್ಮಿ. ಮೊದಲಿನ ಸೋಮವಾರ ಸಂತೆ, ಪುತ್ತೂರಿನ ಸಂತೆ ಅಂದರೆ ಅಷ್ಟು ಫೇಮಸ್. ಪುತ್ತೂರಿನ ಸೋಮವಾರ ಸಂತೆ ಅಂದರೆ ಜನ ಸೋಮವಾರ ಎಲ್ಲಿಂದ ಬರ್ತಾರೆ. ಯಾವ ಊರು ಹತ್ತಿರ ಊರು ಎಲ್ಲ ಇತ್ತೀಚೆಗೆ ವ್ಯಾಪಾರ ಕಮ್ಮಿ ಆಗಿದೆ. ಬನ್ನಿ ನಾನು ವಿಡಿಯೋದಲ್ಲಿ ಎಲ್ಲ ರೇಟ್ ಹೇಳಿದ್ದೇನೆ. ಇವರು ಎಷ್ಟು ವರ್ಷದಿಂದ ಬರ್ತಾರೆ ಸೋಮವಾರ ಸಂತೆ? 5 ವರ್ಷದಿಂದ ಸೋಮವಾರ ಸಂತೆ ಬರ್ತಾ ಇದ್ದಾರೆ. 5 ವರ್ಷ ಮೊದಲಿರುವ ಜನ ಉಂಟು, ಈಗ ಸ್ವಲ್ಪ ಕಮ್ಮಿ ಉಂಟಲ್ಲ, ಸ್ವಲ್ಪ ಜನ ಕಮ್ಮಿ ಉಂಟು ಸೋಮವಾರ ಸಂತೆಯಲ್ಲಿ. ಅವರು 5 ವರ್ಷದಿಂದ ಸತತವಾಗಿ ಬರ್ತಾ ಇದ್ದಾರೆ. ಸೋಮವಾರ ಸಂತೆಯಿಂದಲೇ ಮನೆಗೆ ಸೋಮವಾರ ಸಂತೆಯಿಂದಲೇ ಹಣ್ಣು ಹಂಪಲು ತರಕಾರಿ ಎಲ್ಲ ಐಟಮ್ ಇಲ್ಲಿಂದ ತಗೊಳ್ತಾರೆ. ರೇಟು ಕೆಲವೆಲ್ಲ ಸೋಮವಾರ ಸಂತೆಯಲ್ಲಿ ಮೆಣಸು ಕಮ್ಮಿ ಅಂತ ಹೇಳಿದ್ದಾರೆ. ಸೋಮವಾರ ಸಂತೆಯಲ್ಲಿ ಮೆಣಸು ತುಂಬಾ ಕಮ್ಮಿ ಉಂಟು. ಹೊರಗಡೆ 300 ರೂಪಾಯಿ ಉಂಟು ಕೆಜಿಗೆ, ಇಲ್ಲಿ 200 ರೂಪಾಯಿ ಕೆಜಿಗೆ. ಬಂಟ್ವಾಳದವರು ಇರ್ಷಾದ್ ಬಂಟ್ವಾಳ ಅಂತ ಹೆಸರು ಇವರದ್ದು. ಮೆಣಸು ನೋಡಿ, ಮೆಣಸು ಸಂಜೆ ಆಗುವಾಗ ಖಾಲಿ ಆಗ್ಬೇಕು. ಬನ್ನಿ ಎಲ್ರು, ಇಲ್ಲಿ ಖಾಲಿ ಆಗ್ಬೇಕು, ಅವರು ಪುನಃ ತರುವಾಗೆ ಆಗ್ಬೇಕು, ಅಷ್ಟು ವ್ಯಾಪಾರ ಆಗ್ಬೇಕು. ಈಗ ಇಲ್ಲಿ ತಂದ ಮೆಣಸು ಎಲ್ಲ ಖಾಲಿ ಆಗ್ಬೇಕು. ಬನ್ನಿ, ಹಾಗೆ ಅಂತ ಹೇಳಿ ನಿಮ್ಗೆ ಬೇಕಷ್ಟು ತಗೊಳ್ಳಿ, ಆಫರ್ ಉಂಟು. ಮತ್ತೆ ಹೊರಗಡೆ ಅಲ್ಲಿ 100 ರೂಪಾಯಿ ಜಾಸ್ತಿ ಉಂಟು ಹೊರಗಡೆ ಮೆಣಸು, 100 ರೂಪಾಯಿ ಕಮ್ಮಿ ಉಂಟು ನೋಡಿ. ನಿಮ್ಗೆ ಹೊರಗಡೆ ಅಲ್ಲಿ ಅರ್ಧ ಕೆಜಿ ಇಲ್ಲಿ ಜಾಸ್ತಿ ಸಿಗ್ತದೆ. ಇನ್ನೂ ಸಹ ಬೆಲ್ಲ ಸಿಗ್ತದೆ. ಹೌದು, ಬಂಟ್ವಾಳದ ಬೆಲ್ಲ, ವಾಳೆ ಬೆಲ್ಲ ಅಂತ ಹೆಸರು, ವಾಳೆ ಬೆಲ್ಲ. 850 ರೂಪಾಯಿ ಅಂಗಡಿಯಲ್ಲಿ 1100 ರೂಪಾಯಿ 1 ಕೆಜಿ ಓಲೆ ಬೆಲ್ಲ ಅಂತ ಅಂಗಡಿಯಲ್ಲಿ 1500.
ವಾಳೆ ಬೆಲ್ಲ ಊರಿದ್ದು ಬಂಟ್ವಾಳದ್ದು. ಬಂಟ್ವಾಳದ್ದು ವಾಳೆ ಬೆಲ್ಲ ಅಂತ 1 kg-ಗೆ 800 ವಾಳೆ ಬೆಲ್ಲ ಅಂತ ಎಂತಕ್ಕೆಲ್ಲ ಯಾವುದಕ್ಕೆ ಬಳಕೆ ಆಗ್ತದೆ? ಇದು ಪ್ರೆಗ್ನೆಂಟ್ ಲೇಡೀಸ್ ಅವರಿಗೆಲ್ಲ ಒಳ್ಳೇದು, ಆರೋಗ್ಯಕ್ಕೆ. ಕಬ್ಬಿನಾಂಶ, ಒಳ್ಳೆ ಕಬ್ಬಿನಾಂಶ, ವಿಟಮಿನ್. ಓಕೆ, ಥ್ಯಾಂಕ್ಸ್. ಇಲ್ಲಿ ವಿಡಿಯೋ ಎಂಡ್ ಮಾಡ್ತೇನೆ, ಹೊಡ್ತೇನೆ. ಅದು ತುಂಬ ಉದ್ದ ಆಗ್ತದೆ ವಿಡಿಯೋ, ಗಂಟೆ ಆಗ್ಬೋದು, 2 ಗಂಟೆ ಮತ್ತೆ ವಿಡಿಯೋ ಎಂಡ್ ಮಾಡ್ತೇನೆ. ಹೇಳಿ ಎಂತ ಇದು ಲಾಸ್ಟ್ ಟೈಮ್. ಫ್ರೂಟ್ಸ್ ಬನ್ನಿ, ಸಂತೆಗೆ ಬನ್ನಿ. ಆದಷ್ಟು ನಾವು ಕಳಕಳಿ ವಿನಂತಿ ಮಾಡ್ತಾ ಇದ್ರೆ ಯಾಕಂದರೆ ಸಾಕಷ್ಟು ಈಗ ಮೋರಿಗೆಲ್ಲ ಹೋಗ್ಬೇಕು. ನಮ್ಮದು ನಮ್ಮನ್ನು ಸಹ ಒಮ್ಮೆ ನೋಡಿ ನಾವು ಸಹ ಒಂದು ನನಗೆ ಸ್ವಲ್ಪ ಫ್ರೆಶ್ ಐಟಮೇ ಕೊಡೋದು, ಯಾವುದು ಹೀಟ್ ಐಟಮ್ ಎಲ್ಲ ಫ್ರೆಶ್. ಈಗಷ್ಟು ಬಂದಷ್ಟು ಖಾಲಿ ಮಾಡಿ ಇನ್ನು ಬಂದಿದೆ ಫ್ರೆಶ್. ಈಗ ಸಾಯಂಕಾಲ ಖಾಲಿ ಆಗಬೇಕು ನಮಗೆ, ಅಷ್ಟು ಟಾರ್ಗೆಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ಸೋಮವಾರ ಸಂತೆ 10 ಗಂಟೆ ರಾತ್ರಿವರೆಗೆ ಉಂಟು, 12 ಗಂಟೆವರೆಗೆ ಸಹ ಉಂಟು. ಇದು ಎಲ್ಲ ಆ್ಯಪಲ್ ಎಲ್ಲ ಖಾಲಿ ಆಗಬೇಕು, ಆ್ಯಪಲ್ ದಾಳಿಂಬೆ ಇಲ್ಲಿ ಎಲ್ಲಿ ಸಹ ಎಲ್ಲ ಕಡೆ ಸಹ. ನಾನು ಒಂದು ಶಾಪ್ ಅಂತಲ್ಲ, ಎಲ್ರಿಗೆ ವ್ಯಾಪಾರ ಮಾಡಿ ಅಂತಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಬನ್ನಿ, ಹುಣಚದವರು, ಊರಿನವರು ಮತ್ತೆ ಪುತ್ತೂರಿನವರು ಎಲ್ಲ ಎಲ್ಲಿಂದೆಲ್ಲ ನನ್ನ ಎಲ್ಲಿಂದೆಲ್ಲ ಬರುತ್ತೆ ನಮ್ಮ ಇಲ್ಲಿ ಪುತ್ತೂರು ನೋಡಿ. ಇವರು ಕೆಲವರು ಇವರು ಪುತ್ತೂರಿನವರೇ ನೋಡಿ. 25 ವರ್ಷ ಆಯ್ತು ನಾನು, 25 ವರ್ಷ ಆಯ್ತು ಇವರು ವ್ಯಾಪಾರ ಮಾಡೋದು ಸೋಮವಾರ ಸಂತೆಯಲ್ಲಿ. ಮೊದಲಿನ ತುಂಬ ವ್ಯಾಪಾರ ಕಮ್ಮಿ, ಮುಂಚೆ ಒಳ್ಳೆ ಇತ್ತು ಸರ್. ಇದು ಕಡಬ ತಾಲೂಕೆಲ್ಲ ಹಾಕಿ ಸ್ವಲ್ಪ ವ್ಯಾಪಾರ ಕಮ್ಮಿ. ಈಗ ಒಂದು 5 ವರ್ಷದಿಂದ ವ್ಯಾಪಾರ ಕಮ್ಮಿ ಆಯ್ತು. 5 ವರ್ಷದಿಂದ ಕೊರೋನಾ ಎಲ್ಲ ಬಂತಲ್ಲ. ಕಡಬ ತಾಲೂಕು ಆಯ್ತಲ್ಲ, ಕಡಬ ತಾಲೂಕು ಬೇರೆ ಸಪ್ರೇಟ್ ಆದ ಕಡಬ ತಾಲೂಕು ಮತ್ತೆ ಪುತ್ತೂರು ತಾಲೂಕು ಸಪ್ರೇಟ್ ಆಗಿದೆ. ಈಗ ಕಡಬ ತಾಲೂಕು ಮತ್ತೆ ಪುತ್ತೂರು ತಾಲೂಕು ಸಪೋರ್ಟ್ ಚೇಂಜ್ ಬೇರೆ ಬೇರೆ ಆಗಿದೆ. ಹಾಗೆ ಸ್ವಲ್ಪ ವ್ಯಾಪಾರ ಒಂದು 5 ವರ್ಷದಿಂದ ವ್ಯಾಪಾರ ಮೊದಲಿಂದ ಸ್ವಲ್ಪ ಕಮ್ಮಿ ಅಂತ ಅಷ್ಟೇ. ಬನ್ನಿ, ಇದು ಸೋಮವಾರ ಸಂತೆ ಅಂದರೆ ಜನ ಸಾಲದಿಲ್ಲಿ ಮಾಡಿದ್ದೆ ತೆಗ್ದೆ ನಾನು. ನೋಡಿ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೋಮವಾರ ಸಂತೆ. ಇವರು ತಗೊಂಡ್ರಿ 2.5 kg ತಗೊಂಡ್ರು ನೋಡಿ, ಕಸ್ಟಮರ್ ಇವರು 2.5 kg. ಎಲ್ಲಿ ಅವ್ರು ನೀವು? ಪುತ್ತೂರಿನವ್ರು ನೋಡಿ, 2.5 kg ತಗೊಂಡ್ರಿ. ಊರ ಮೆಣಸು ನೋಡಿ, ಕುಂಟೆ ಮೆಣಸು, 2.5 kg ತಗೊಂಡ್ರು. ಸೋಮವಾರ ಸಂತೆ ಹೇಗುಂಟು? ಜನ ಕಮ್ಮಿ ಮಾತಾಡಿ. ರಶ್ ಮೊದಲಿನ ಸಹ ಕಮ್ಮಿ ಅಂತ ರೇಟು ಕೆಲವು ಉಂಟು. ಈಗ ಮತ್ತೆ ಆಯ್ತಲ್ಲ ಸ್ವಲ್ಪ ಇದು, ಈಗ 225 ಸೇರಿ. ಅದೇ ಮೊದಲಿನ ರೇಟ್ ಇಲ್ಲ ಅಲ್ಲ, ಸ್ವಲ್ಪ ರೇಟ್ ಕಮ್ಮಿ ಆಗ್ಬೇಕಂತ ಅಲ್ಲ. ಗೌರ್ಮೆಂಟ್ ಸ್ವಲ್ಪ ಟ್ಯಾಕ್ಸಸ್ ಎಲ್ಲ ಕಮ್ಮಿ ಮಾಡಬೇಕು ತರಕಾರಿಗೆ, ದಿನಸಿ ಐಟಮ್ಗಳಿಗೆ. ಓಕೆ, ಥ್ಯಾಂಕ್ಸ್. ನಿಮ್ಮ ಎಲ್ಲಿಯವರು ಊರು ಮನೆ? ಪುತ್ತೂರಿನವ್ರೆ ನೋಡಿ, ನಾವು ಕುಣಸದವರು, ಇವರು ಪುತ್ತೂರಿನವರು. ಹಾಗೆ ದೊಡ್ಡ ದೂರ ಇಲ್ಲ, 15 ಕಿಲೋಮೀಟರ್ ಅಷ್ಟೇ. ಓಕೆ, ಥ್ಯಾಂಕ್ ಯು. ತುಂಬ